ಹಲೋ ಗೈಸ್, ಸುಮಾರು ಜನ ಏನ್ ಮಿಸ್ಟೇಕ್ ಮಾಡ್ತೀನಿ ಅಂತ ಹೇಳಿದ್ರೆ ಪಟ್ಟಾಗಳು ಬಂದ್ಬಿಟ್ಟು ವೆಯ್ಟ್ ಆಗಿ ಬಂದ್ಬಿಟ್ರೆ ಆರಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಕರೆಕ್ಟಾಗಿ ಊಟ ಹಾಕಲ್ಲ. ಏನ್ ಗೊತ್ತಾ ಮಾಡ್ಬೇಕು, ನೀವು ಒಳ್ಳೆ ಟೈಮಿಂಗ್ ಬೇಕಂತಂದ್ರೆ ಫಸ್ಟ್ ಪಟ್ಟಾಗಳನ್ನ ಒಂದು ಒಳ್ಳೆ ಸೈಜಲ್ಲಿ ಇಳಿಸ್ಬೇಕು. ಅಕ್ಕಿಗಳು ನೋಡೋಕೆ ಒಂಥರ ದೆವ್ವ ಹತ್ರ ಇರ್ಬೇಕು. ಒಂದು 0 ಕಲ್ಲಿ ಪಟ್ಟಾಗ್ಲೇ ನೋಡೋಕೆ ಒಂದು 4 ಕಲ್ಲಿ 5 ಕಲ್ಲಿ ಪಟ್ಟಾದ್ರೆ ಕಾಣಿಸ್ಬೇಕು. ಅದಕ್ಕೆ ಏನ್ ಗುರು ಮಾಡ್ಬೇಕಂತ ಹೇಳಿದ್ರೆ ಏನಿಲ್ಲ ಗೈಸ್, ಒಂದು ಫೀಡಿಂಗ್ ಸ್ಟೇಜ್ ಬಂದ್ಮೇಲೆ ಅಕ್ಕಿಗಳು ಅದ್ರದ್ದು ಅಪ್ಪ ಅಮ್ಮ ಏನ್ ತಿನ್ಸುತ್ತೆ ಅದು ಸಾಕಾಗಲ್ಲ ಅಕ್ಕಿಗಳಿಗೆ. ನೀವು ಎಕ್ಸ್ಟ್ರಾ ಹೊಡಿಬೇಕಾಗೈತೆ. ನೀವು 2 ಮರಿ ಮಾಡಿದ್ರೆ ಅದಕ್ಕಿಂತ ಎಕ್ಸ್ಟ್ರಾ ಕೇರ್ ಎತ್ಕೊಬೇಕು. ಇಲ್ಲ ನಾವು ಸಿಂಗಲ್ ಮರಿ ಮಾಡ್ತೀರಾ ಅಂತ ಹೇಳಿದ್ರೆ ಹಂಗೆ ಬಿಡೋದಲ್ಲ, ಇನ್ನೂ ನೀವು ಕಡ್ಲೆಕಾಳು ಹೊಡಿಬೇಕು. ಅದಕ್ಕೆ ಚಿಕ್ಕ ವಯಸ್ಸಲ್ಲಿ ಇಷ್ಟೇ ಇರಾಗ ಹೊಡಿಬಿಡಿ. ಅದಕ್ಕೆ ನೀವು ಹೊಡಿಯೋ ಸ್ಟೇಜ್ ನಿಮ್ಗೆ ಗೊತ್ತಾಗುತ್ತೆ, ಬಾಯಿ ಓಪನ್ ಮಾಡಿ ಹಾಕೋ ಅಂತ ಸ್ಟೇಜು ಪ್ಲಸ್ ಟೇಸ್ಟ್ ಆಗಬೇಕು. ಸೊ ಅಂತ ಟೈಮಲ್ಲಿ ನೀವು ತಿನ್ಸಿ ಅದನ್ನ ಡೈಲಿ ತಿನ್ಸ್ಕೊಂತ ಬಂದು ಕರೆಕ್ಟಾಗಿ ಟೈಮ್ ಟು ಟೈಮ್ 3 ನೀರು, ಯಾಕಂದ್ರೆ ಅಕ್ಕಿ ಪಟಾಗಳು ನೀರು ಮೇಯ್ನು ಡೈಜೆಷನ್ ಆಗಕ್ಕೆ. ದೊಡ್ಡ ಮೇವು ಕಡಲೆಕಾಳು ಹೊಡೆದ್ರೆ ನೀರು ಹೊಡಿಲೇಬೇಕು ನೀವು ಕರೆಕ್ಟಾಗಿ. ಸೊ ಇದೆಲ್ಲ ಪ್ರಾಸೆಸ್ ಮಾಡ್ಕೊಂಡ್ ಬಂದು ಕರೆಕ್ಟಾಗಿ ಅಕ್ಕಿಗಳಿಗೆ ನೀವು ಆರ್ಸಕ್ಕೆ ಮುಂಚೆ ಕಡಲೆಕಾಳು ಒಂದು 3 ಕಡಲೆಕಾಳು ನೀರು ಲೈಟ್ ಹಾಕಿ ತೋರಿಸ್ಬಿಟ್ಟು ಅಕ್ಕಿ ಆರಿಸ್ಕೊಳ್ಳಿ. ಒಳ್ಳೆ ಟೈಮ್ ಖಂಡಿತ ಬಂದೇ ಬರುತ್ತೆ. ಮತ್ತೆ ಮೂಲೆ ಬಿಟ್ಕೊಳತ್ರಲ್ಲ ಯಾರು ಮಾಡ್ಬಿಡಿ, ಅಕ್ಕಿಗಳ ಕೆಳಗೆ ಮೂಲೆ ಮೇಯ್ನು. ಸರಿ.